ನೀವೇನಾದ್ರೂ ನಮ್ಮ ಕನ್ನಡ ಕ್ವಿಜ್ ಗುರು ಯೂಟ್ಯೂಬ್ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಆಲ್ ಬಟನ್ ಅನ್ನ ಒತ್ತಿ. ವೆಲ್ಕಮ್ ಟು ಕನ್ನಡ ಕ್ವಿಜ್ ಗುರು ಯೂಟ್ಯೂಬ್ ಚಾನೆಲ್. ನಮ್ಮ ಇಂದಿನ ಮೊದಲ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಏನನ್ನು ತಿಂದರೆ ರಕ್ತವು ಶುದ್ಧಿಯಾಗುತ್ತದೆ? ನಿಮ್ಮ ಆಯ್ಕೆಗಳು: ಎ ನಿಂಬೆ ರಸ, ಬಿ ಮೊಸರು, ಸಿ ತುಪ್ಪ, ಡಿ ಬೆಲ್ಲ. ಸರಿಯಾದ ಉತ್ತರ ಡಿ ಬೆಲ್ಲ. ಖಾಲಿ ಹೊಟ್ಟೆಯಲ್ಲಿ ಬೆಲ್ಲವನ್ನು ತಿನ್ನುವುದರಿಂದ ರಕ್ತವು ಶುದ್ಧಿಯಾಗುತ್ತದೆ. ಎರಡನೇ ಪ್ರಶ್ನೆ, ಹೊರಗೆ ಬಿಸಿಲಿಗೆ ಹೋಗುವಾಗ ಯಾವ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಬಿಸಿಲು ಮೈಗೆ ಹತ್ತುವುದಿಲ್ಲ? ನಿಮ್ಮ ಆಯ್ಕೆಗಳು: ಎ ಬಿಳಿ ಬಟ್ಟೆ, ಬಿ ಹಳದಿ ಬಟ್ಟೆ, ಸಿ ಕೆಂಪು ಬಟ್ಟೆ, ಡಿ ಕಪ್ಪು ಬಟ್ಟೆ. ಸರಿಯಾದ ಉತ್ತರ ಎ ಬಿಳಿ ಬಟ್ಟೆ. ಬಿಳಿಯ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಮೈಗೆ ಬಿಸಿಲು ಹತ್ತುವುದಿಲ್ಲ. ಮೂರನೇ ಪ್ರಶ್ನೆ, ಹೊಟ್ಟೆಯಲ್ಲಿ ಹಲ್ಲುಗಳನ್ನು ಹೊಂದಿರುವ ಪ್ರಾಣಿ ಅಥವಾ ಜೀವಿ ಯಾವುದು? ನಿಮ್ಮ ಆಯ್ಕೆಗಳು: ಎ ಏಡಿ, ಬಿ ಜಿಗಣೆ, ಸಿ ಹಾವು, ಡಿ ಸೀಗಡಿ. ಸರಿಯಾದ ಉತ್ತರ ಎ ಏಡಿ. ನಾಲ್ಕನೇ ಪ್ರಶ್ನೆ, ಹಾವಿನ ವಿಷವನ್ನು ಯಾವ ರೋಗದ ನಿವಾರಣೆಗೆ ಬಳಸಲಾಗುತ್ತದೆ? ನಿಮ್ಮ ಆಯ್ಕೆಗಳು: ಎ ಶುಗರ್ ಕಾಯಿಲೆಗೆ, ಬಿ ಕ್ಯಾನ್ಸರ್, ಸಿ ಕೀಲು ನೋವು, ಡಿ ಪಾರ್ಶ್ವವಾಯು. ಸರಿಯಾದ ಉತ್ತರ ಡಿ ಪಾರ್ಶ್ವವಾಯು. ಹಾವಿನ ವಿಷವನ್ನು ಪಾರ್ಶ್ವವಾಯುವಿನ ನಿವಾರಣೆಗೆ ಬಳಸಲಾಗುತ್ತದೆ. ಐದನೇ ಪ್ರಶ್ನೆ, ನಿದ್ರೆ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಲು ಯಾವ ಎಲೆ ಸೊಪ್ಪುಗಳನ್ನು ತಿನ್ನಬೇಕು? ನಿಮ್ಮ ಆಯ್ಕೆಗಳು: ಎ ಪಾಲಕ್ ಸೊಪ್ಪು, ಬಿ ಮೆಂತ್ಯೆ ಸೊಪ್ಪು, ಸಿ ಪುಂಡಿ ಪಲ್ಯ, ಡಿ ರಾಜಗಿರಿ ಸೊಪ್ಪು. ಆರನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಎಲ್ಲಾ ರೋಗಗಳನ್ನು ಕಡಿಮೆ ಮಾಡುವ ಶಕ್ತಿ ಇದೆ? ನಿಮ್ಮ ಆಯ್ಕೆಗಳು: ಎ ಬಾಳೆಹಣ್ಣು, ಬಿ ಪಪ್ಪಾಯಿ ಹಣ್ಣು, ಸಿ ಡ್ರ್ಯಾಗನ್ ಫ್ರೂಟ್ಸ್, ಡಿ ದಾಳಿಂಬೆ. ಸರಿಯಾದ ಉತ್ತರ ಸಿ ಡ್ರ್ಯಾಗನ್ ಫ್ರೂಟ್. ಏಳನೇ ಪ್ರಶ್ನೆ, ಕೂದಲು ಉದುರುವುದನ್ನು ತಡೆಯಲು ಯಾವ ತರಕಾರಿಯನ್ನು ತಿನ್ನಬೇಕು? ನಿಮ್ಮ ಆಯ್ಕೆಗಳು: ಎ ಬೀಟ್ರೂಟ್, ಬಿ ಬೆಂಡೆಕಾಯಿ, ಸಿ ಕ್ಯಾರೆಟ್, ಡಿ ಹಾಗಲಕಾಯಿ. ಸರಿಯಾದ ಉತ್ತರ ಸಿ ಕ್ಯಾರೆಟ್. ಎಂಟನೇ ಪ್ರಶ್ನೆ, ವೇಗವಾಗಿ ಊಟ ಮಾಡಿದರೆ ಏನಾಗುತ್ತದೆ? ನಿಮ್ಮ ಆಯ್ಕೆಗಳು: ಎ ದಪ್ಪ ಆಗುತ್ತಾರೆ, ಬಿ ಜೀರ್ಣಕ್ರಿಯೆ ಸಮಸ್ಯೆಗಳು, ಸಿ ಹೊಟ್ಟೆ ನೋವು, ಡಿ ಹೊಟ್ಟೆ ತುಂಬುವುದಿಲ್ಲ.
ಸರಿಯಾದ ಉತ್ತರ ಬಿ ಜೀರ್ಣಕ್ರಿಯೆ ಸಮಸ್ಯೆಗಳು. ವೇಗವಾಗಿ ಊಟ ಮಾಡಿದರೆ ಅಜೀರ್ಣವಾಗುತ್ತದೆ. 9ನೇ ಪ್ರಶ್ನೆ. ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಶಿವನಿಗೆ ಮೀನನ್ನು ನೈವೇದ್ಯವಾಗಿ ಸಲ್ಲಿಸುವ ದೇವಸ್ಥಾನ ಯಾವ ಜಿಲ್ಲೆಯಲ್ಲಿದೆ? ನಿಮ್ಮ ಆಯ್ಕೆಗಳು: ಎ ವಿಶಾಖಪಟ್ಟಣಂ, ಬಿ ವಿಜಯನಗರಂ, ಸಿ ಶ್ರೀಕಾಕುಲಂ, ಡಿ ಪೂರ್ವ ಗೋದಾವರಿ. ಸರಿಯಾದ ಉತ್ತರ ಬಿ ವಿಜಯನಗರಂ. ಆಂಧ್ರ ಪ್ರದೇಶದ ರಾಜ್ಯದಲ್ಲಿ ಶಿವನಿಗೆ ಮೀನನ್ನು ನೈವೇದ್ಯವಾಗಿ ಸಲ್ಲಿಸುವ ದೇವಸ್ಥಾನ ವಿಜಯನಗರಂ ಜಿಲ್ಲೆಯಲ್ಲಿದೆ. ಈ ಪ್ರಶ್ನೆ. ನೀರು ಸೇರಿಸದೆ ಹಾಲನ್ನು ಕುಡಿದರೆ ಏನಾಗುತ್ತದೆ? ನಿಮ್ಮ ಆಯ್ಕೆಗಳು: ಎ ತೆಳ್ಳಗೆ ಆಗುತ್ತಾರೆ, ಬಿ ಕೂದಲು ಬೆಳೆಯುತ್ತದೆ, ಸಿ ದಪ್ಪ ಆಗುತ್ತಾರೆ, ಡಿ ಮುಖಕಾಂತಿ ಹೆಚ್ಚುತ್ತದೆ. ಸರಿಯಾದ ಉತ್ತರ ಸಿ ದಪ್ಪ ಆಗುತ್ತಾರೆ. 11ನೇ ಪ್ರಶ್ನೆ. ದುರಾದೃಷ್ಟವಂತರು ಹುಟ್ಟುವ ತಿಂಗಳು ಯಾವುದು? ನಿಮ್ಮ ಆಯ್ಕೆಗಳು: ಎ ಜನವರಿ, ಬಿ ಏಪ್ರಿಲ್, ಸಿ ಜುಲೈ, ಡಿ ನವೆಂಬರ್. ಸರಿಯಾದ ಉತ್ತರ ಎ ಜನವರಿ. 12ನೇ ಪ್ರಶ್ನೆ. ಯಾವ ರಕ್ತದ ಗುಂಪಿನ ಜನರನ್ನು ಹೆಚ್ಚು ಸೊಳ್ಳೆಗಳು ಕಚ್ಚುತ್ತವೆ? ನಿಮ್ಮ ಆಯ್ಕೆಗಳು: ಎ ಬಿ ರಕ್ತದ ಗುಂಪು, ಬಿ ಓ ರಕ್ತದ ಗುಂಪು, ಸಿ ಎ ರಕ್ತದ ಗುಂಪು, ಎ ಬಿ ರಕ್ತದ ಗುಂಪು. ಸರಿಯಾದ